ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕನ್ನಡಿಗಾಗ್ನಿ. ಕೋಇನ್ಸಿಡೆನ್ಸ್ ಏನೋ ಗೊತ್ತಿಲ್ಲ, ಬಿಕಾಸ್ ಈ ವಿಡಿಯೋಸ್ ಮಾಡೋದಂತೂ ನಾನು ಪ್ಲಾನ್ ಮಾಡೋದೇ ಇಲ್ಲ. ಟೈಮ್ ಆದ ತಕ್ಷಣ ಮಾಡ್ತಾ ಇದ್ದೀನಿ. ಹೋದ್ಸಲಿ ವಿಡಿಯೋ ಮಾಡಿದಾಗಲೂ ಹಬ್ಬ ಇತ್ತು, ಇವತ್ತು ಕೂಡ ಹಬ್ಬ ಇದೆ, ಅಕ್ಷಯ ತೃತೀಯ. ಸೊ ಎಲ್ಲರಿಗೂ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಒಳ್ಳೆ ಕೆಲಸ ಮಾಡಿದ್ರೆ ಅಥವಾ ಏನಾದ್ರು ಕೊಂಡ್ಕೊಂಡ್ರೆ ಅದು ವೃದ್ಧಿ ಆಗುತ್ತೆ ಅಂತ ಅಂತಾರೆ. ಸೊ ಆದರೆ ಏನಾದರೂ ಕೊಂಡ್ಕೊಳ್ಳಿ, ಆಗಲಿಲ್ಲ ಅಂತಾನೆ ಚೆನ್ನಾಗಿ ಕನಸುಗಳು ವೃದ್ಧಿ ಆಗಲಿ, ಆ ಕನಸುಗಳೆಲ್ಲ ನನಸಾಗಲಿ ಅಂತ ಹಾರೈಸ್ತೀನಿ. ಆ್ಯಂಡ್ ಇವತ್ತು ನಾನು ನಿಮ್ಮ ಮುಂದೆ ಬಂದಿರೋದು ವಿಷಯನ ಮುಂಚೆನೇ ಹೇಳ್ಬಿಡ್ತೀನಿ, ಬಿಕಾಸ್ ನಾನು ವಿಡಿಯೋ ಹರಿಕತೆ ಹೇಳ್ತಾ ಕೊನೆಗೆ ಇಂಪಾರ್ಟೆಂಟ್ ವಿಷಯ ಹೇಳಿದ್ರೆ ಯಾರು ಅಲ್ಲಿವರೆಗೂ ವಿಡಿಯೋ ನೋಡೇ ಇರಲ್ಲ. ಸೊ ನಾನಿವತ್ತು ನಿಮ್ಮ ಮುಂದೆ ಬಂದಿರೋದು ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಮೇಜರ್ ಅಪ್ಡೇಟ್ನ ಶೇರ್ ಮಾಡೋದಕ್ಕೆ. ಅದೇನಪ್ಪ ಅಂತಂದರೆ, ನಾಡಿದ್ದು ಅಂದರೆ ಶುಕ್ರವಾರ ಬೆಳಗ್ಗೆ 7 ಗಂಟೆಗೆ ನಮ್ಮ ಸಿನಿಮಾದ ಮುಹೂರ್ತನ ಇಟ್ಕೊಂಡಿದ್ವಿ. ಮುಹೂರ್ತ, ಸ್ಕ್ರಿಪ್ಟ್ ಪೂಜೆ ಚಿಕ್ಕದಾಗಿ, ಅಂದರೆ ಆ ಲೆವೆಲ್ ಸಂಭ್ರಮ ಅಂತ ಏನಿರಲ್ಲ, ಚಿಕ್ಕದಾಗಿ ಒಂದು ಪೂಜೆನ ಇಟ್ಕೊಂಡಿದ್ದೀವಿ. ಲೊಕೇಶನನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಾನು ಇಲ್ಲೂ ಹೇಳ್ತೀನಿ. ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ GM ಪಾಳ್ಯದಲ್ಲಿ. ಸೊ ನೀವು ನೋಡಿರ್ತೀರ ಪ್ರೇಮ ಬರಹ ಸಿನಿಮಾದಲ್ಲಿ ದರ್ಶನ್ ಅವರು, ಧ್ರುವ ಸರ್ಜಾ ಅವರೆಲ್ಲ ಡ್ಯಾನ್ಸ್ ಮಾಡ್ತಾರಲ್ಲ, ಸೊ ಆ ದೇವಸ್ಥಾನ. ಸೊ ಅಲ್ಲಿ ಮುಹೂರ್ತದ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ ಚಿಕ್ಕದಾಗಿನೇ. ನೀವೆಲ್ಲ ದಯವಿಟ್ಟು ಬರಬೇಕು, ಬಿಕಾಸ್ ಆ ಸಿನಿಮಾಗೆ ನೀವು ತುಂಬಾ ಸಹಾಯ ಮಾಡಿದ್ದೀರಾ. ನಿಮ್ಮಿಂದಲೇ ಆ ಸಿನಿಮಾ ಆಗ್ತಿರೋದು. ಸಾಕಷ್ಟು ಜನ ದುಡ್ಡನ್ನ ಕೊಟ್ಟಿದ್ದೀರಾ, ಅಥವಾ ವಿಡಿಯೋ ನೋಡೋದ್ರ ಮೂಲಕ ಹೆಲ್ಪ್ ಮಾಡಿದ್ದೀರಾ. ಎಲ್ಲ ರೀತಿಯೂ ನಿಮ್ಮಿಂದ ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ. ಸೊ ಹಾಗಾಗಿ ನೀವು ಅಲ್ಲಿಗೆ ಬಂದರೆ ನನಗೆ ತುಂಬಾ ಖುಷಿ ಆಗುತ್ತೆ. ಪರ್ಸ್ನಲ್ ಆಗಿ ಎಲ್ಲರನ್ನೂ ಕರೆಯೋದಕ್ಕೆ ಆಗ್ತಾಯಿಲ್ಲ, ಬಟ್ ಸ್ಟಿಲ್ ಪ್ರತಿಯೊಬ್ಬರೂ ಇಲ್ಲಿಂದಲೇ ಕರೀತಾ ಇದ್ದೀನಿ. ದಯವಿಟ್ಟು ಸಿನಿಮಾದ ಮುಹೂರ್ತಕ್ಕೆ ಬನ್ನಿ. ಅವತ್ತಿನ ದಿನನೇ ಕಾನ್ಸೆಪ್ಟ್ ಪೋಸ್ಟರ್ನ ಲಾಂಚ್ ಮಾಡ್ತಾ ಇದ್ದೀವಿ, ಪ್ಲಸ್ ಟೈಟಲ್ ಕೂಡ ಅನೌನ್ಸ್ ಮಾಡ್ತಾ ಇದ್ದೀವಿ. ಟೈಟಲ್ ಅಂತ ಅಂತಿದ್ದಾಗಿದೆ ಸಾಕಷ್ಟು ದಿನದಿಂದ ಅದೊಂದು ಕನ್ಫ್ಯೂಷನ್ ಇತ್ತು, ಯಾವ ಟೈಟಲ್ ಇಡಬೇಕು. ಒಂದು 2-3 ಕಂಟೆಂಡರ್ ಇತ್ತು, ಒಂದಂತೂ ಆಲ್ಮೋಸ್ಟ್ ಫಿಕ್ಸ್ ಆಗ್ಬಿಟ್ಟಿತ್ತು. ಬಟ್ ಒಂಥರ ಬ್ಯಾಲೆನ್ಸ್ ಮಾಡಬೇಕು ಇನ್ ಟರ್ಮ್ಸ್ ಆಫ್ ಸೌಂಡಿಂಗ್, ಅದು ಇದು ಒಂದು ಕಡೆ ಬರ್ತದೆ. ಸೇಮ್ ಟೈಮ್ ನಮ್ಮದು ಹೊಸಬ್ರದ್ದು ಸಿನಿಮಾ ಆಗಿರೋದ್ರಿಂದ ಜಾನರ್ ಗೊತ್ತಾಗಬೇಕು. ಅರೋಣ ತುಂಬ ಜಾಸ್ತಿ ಕನ್ಸಿಡರೇಷನ್ನಲ್ಲಿ ಒಂದು ಟೈಟಲ್ನ ಫಿಕ್ಸ್ ಮಾಡಿದ್ವಿ. ಹೋಪ್ಫುಲಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಫ್ರೈಡೇ ಬೆಳಗ್ಗೆ 7 ಗಂಟೆ, ನಂಗೆ ಗೊತ್ತು ತುಂಬ ಬೇಗ ಇಟ್ಕೊಂಡಿದ್ದೀವಿ ಅಂತ. ಅವತ್ತಿನ ದಿನವೂ ಕೂಡ ಹಬ್ಬನೇ, ಶಂಕರ ಜಯಂತಿ ಇದೆ. ಸೊ ಒಳ್ಳೆ ದಿನ ಮಾಡ್ಕೊಳ್ಳಿ ಅಂತಂದರು. ಸೊ ಹಾಗಾಗಿ ದಯವಿಟ್ಟು ಲೊಕೇಶನ್ ಕಳಿಸಿರ್ತೀನಿ, ಅಲ್ಲಿಗೆ ಬನ್ನಿ. ಅಟ್ ದ ಸೇಮ್ ಟೈಮ್ ನೀವು ಬರ್ತಾ ಇದ್ದರೆ ನಾನೊಂದು ಇನ್ವೈಟ್ ಲಿಂಕ್ ಹಾಕಿದ್ದೀನಿ ವಾಟ್ಸ್ಆ್ಯಪ್ ಗ್ರೂಪ್ಗೆ. ನಮ್ಮ ಸಿನಿಮಾದ ಬಗ್ಗೆ ಅಪ್ಡೇಟ್ಸ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಏನೇನು ನಡೀತಾ ಇದೆ ಅಂತ, ಅಂದರೆ ಆ ಪ್ರೋಸೆಸ್ ಏನು ನಡೀತಾ ಇರುತ್ತೆ, ಆ ಪ್ರೋಸೆಸ್ದು ಪ್ರತಿಯೊಂದು ಸ್ಟೆಪ್ನೂ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗೋಣ ಅಂತ. ಸೊ ದಯವಿಟ್ಟು ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ಆ ಒಂದು ಗ್ರೂಪ್ನ ಜಾಯ್ನ್ ಆಗಿ. ಅಟ್ ದ ಸೇಮ್ ಟೈಮ್ ಫೋನ್ ನಂಬರು ಕೂಡ ಹಾಕಿರ್ತೀನಿ ಅಲ್ಲಿ. ಆ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ ನೀವು ಬರ್ತಾ ಇದ್ರೆ ದಯವಿಟ್ಟು ಒಂದ್ಸಲಿ ಮೆಸೇಜ್ ಮಾಡಿ, ಬಿಕಾಸ್ ನಮಗೊಂದು ಕೌಂಟ್ ಸಿಗುತ್ತೆ ಎಷ್ಟು ಜನ ಬರ್ತಾ ಇದ್ದೀರಾ ಅಂತ. ಅಲ್ಲಿ ಏನಿಲ್ಲ, ಅಟ್ಲೀಸ್ಟ್ ಚಿಕ್ಕದಾಗ ಪ್ರಸಾದ ಅದು ಇದು ಮಾಡಿಸ್ತಾ ಇದ್ರೆ ಅಟ್ಲೀಸ್ಟ್ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ ಗೊತ್ತಾಯಿದ್ರೆ ಚೆನ್ನಾಗಿರುತ್ತೆ. ಸೊ ಇದು ಮೇಜರ್ ಅಪ್ಡೇಟ್ ನನ್ನ ಕಡೆ ಇದ್ದಿದ್ದು. ಸ್ವಲ್ಪ ನರ್ವಸ್ನೆಸ್ ಇದೆ, ಆ ಟೆನ್ಷನ್ ಕಾಣ್ತಾ ಇರುತ್ತೆ ಅಂತ ಅನಿಸುತ್ತೆ. ಸೊ ಈ ಅಪ್ಡೇಟ್ ಆದಮೇಲೆ ಈಗ ನಿಮ್ಮ ಜೊತೆ ಏನು ಪ್ರೊಸೀಜರ್, ಏನು ನಡೀತಾ ಇದೆ, ಸಿನಿಮಾ ಯಾವ ಹಂತದಲ್ಲಿದೆ ಅಂತ ಹಂಚ್ಕೋತೀನಿ. ಮುಹೂರ್ತ ಆ್ಯಕ್ಚುಲಿ ಮೊದಲು ಮಾಡೋ ಪ್ಲ್ಯಾನ್ ಏನು ಇರಲಿಲ್ಲ. ಸೀದಾ ಶೂಟ್ಗೆ ಹೋಗೋಣ ಗುರು ಅಂತ ಅಂದ್ಕೊಂಡಿದ್ದೆ. ಅವತ್ತಿನ ದಿನ ಬೆಳಗ್ಗೆ ದೇವ್ರ ನಮಸ್ಕಾರ ಮಾಡ್ಬಿಟ್ಟು ಮಾಡಿದ್ರೆ ಸಾಕು ಅಂತ. ಕಾರಣ ಏನಪ್ಪ ಅಂತಂದರೆ, ಆಬ್ವಿಯಸ್ಲಿ ಸಂಭ್ರಮಾಚರಣೆಗೆಲ್ಲ ದುಡ್ಡಿಲ್ಲ. ಅದನ್ನು ಕಟ್ ಮಾಡಿ ಸೀದಾ ಸಿನಿಮಾಗೆ ಹೋಗೋಣ ಅಂತಿದ್ದು. ಬಟ್ ಎಲ್ಲೊಂದು ಕಡೆ ಚಿಕ್ಕದಾಗಾರು ಇರಲಿ, ಅಂದರೆ ಆ ಒಂದು ಪಾಸಿಟಿವ್ ವೈಬ್ಸ್ ಇರಬೇಕು, ಎಲ್ಲರೊಟ್ಟಿಗೆ ಮೀಟ್ ಆಗಬೇಕು ಸಿನಿಮಾಗಿಂತ ಮುಂಚೆ. ಪ್ಲಸ್ ನಿಮ್ಗಳನ್ನೂ ಕೂಡ ಒಂದ್ಸಲಿ ಮೀಟ್ ಆಗಬೇಕು ಅಂತ ನನಗೆ ಆಸೆ ಇತ್ತು. ಸೊ ಹಾಗೆ ಚಿಕ್ಕದಾಗಿರಲಿ ಅಂತ. ಪ್ಲಸ್ ಆ ದೇವಸ್ಥಾನ ಸುಮಾರು ಜನ ಕೇಳಿದ್ರು, ಈಗ ನಾನು ಇನ್ವೈಟ್ ಮಾಡೋದಿಲ್ಲ, ಆ ದೇವಸ್ಥಾನ ಯಾಕೆ ಅಂತ ಕೇಳಿದ್ರು. ಆ್ಯಕ್ಚುಲಿ ನನಗೆ ಸಿಕ್ಕಾಪಟ್ಟೆ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ. ಬಿಕಾಸ್ ನಮ್ಮ ತಾಯಿಯವ್ರ ಅಣ್ಣ, ನಮ್ಮ ಮಾವ ಆ್ಯಕ್ಚುಲಿ ಆ ದೇವಸ್ಥಾನ ನೋಡ್ಕೋತಾ ಇದ್ರು, ಪೂಜೆ ಮಾಡ್ತಾಯಿದ್ರು ಅಲ್ಲಿ. ಆಮೇಲೆ ನನ್ನ ಕಸಿನ್ ಕೂಡ ಅದನ್ನು ದೇವಸ್ಥಾನ ನೋಡ್ಕೋತಾ ಇದ್ದ. ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗಲಿಂದಲೂ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಂದರೆ ಆಲ್ಮೋಸ್ಟ್ ಒಂದು 20-25 ವರ್ಷದ ಹಿಂದೆಯಿಂದಲೂ ಆ ದೇವಸ್ಥಾನಕ್ಕೆ ನಾವು ಹೋಗ್ತಾನೆ ಇದ್ದೀವಿ. ತುಂಬ ಚಿಕ್ಕದಾಗಿತ್ತು ದೇವಸ್ಥಾನ. ಈಗ ದೊಡ್ಡದೆಲ್ಲ ಏನು ಹನುಮಂತನ ವಿಗ್ರಹ ಇದೆ ಅದೆಲ್ಲ ಅವಾಗಿತ್ತಿಲ್ಲ. ಒಂದು ವಟಾರ ಇತ್ತು, ದೇವಸ್ಥಾನ ಇತ್ತು. ರಜಾ ಬಂದರೆ ಸಾಕು ನಾವು ಅಲ್ಲಿ ಹೋಗಿ ಅಲ್ಲೇ ಆಟ ಆಡ್ಕೊಂಡು ಅಲ್ಲಿ ಆ ವಟಾರದಲ್ಲೇ ಆಲ್ಮೋಸ್ಟ್ ರಜದಲ್ಲೆಲ್ಲ ಅಲ್ಲೇ ಇರ್ತಿದ್ದು. ಸೊ ಹಾಗಾಗಿ ಆ ಒಂದು ದೇವಸ್ಥಾನದ ಬಗ್ಗೆ ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಇತ್ತು. ಸೊ ಹಾಗಾಗಿ ಈ ಒಂದು ಒಳ್ಳೆ ಕೆಲಸಕ್ಕೆ ಕಾಲಿಡಬೇಕಾದ್ರೆ ಅಲ್ಲಿಂದಲೇ ಶುರು ಮಾಡೋಣ ಅಂತ. ಸೊ ಆ ದೇವಸ್ಥಾನಕ್ಕೆ ಇದು ಮಾಡಿದ್ವಿ. ಇನ್ ಟರ್ಮ್ಸ್ ಆಫ್ ಸಿನಿಮಾ ಅಪ್ಡೇಟ್, ಟೈಟಲ್ ಅನೌನ್ಸ್ ಮಾಡ್ತಿದ್ದೀವಿ ಅಂತಂದರೆ ಟೈಟಲ್ ರಿಜಿಸ್ಟರ್ ಮಾಡಿಸ್ಬೇಕಿತ್ತು. ಒಂದು ಟೈಟಲ್ ಆಲ್ರೆಡಿ ರಿಜಿಸ್ಟರ್ ಆಗಿತ್ತು, ಇನ್ನೊಂದು ಟೈಟಲ್ನ ಈಗ ರಿಜಿಸ್ಟರ್ ಮಾಡಿಸಿದ್ವಿ. ಯಾರಾದ್ರು ಟೈಟಲ್ ರಿಜಿಸ್ಟರ್ ಹೇಗೆ ಮಾಡ್ತಾರೆ ಅಂತ ತಿಳ್ಕೊಬೇಕು ಅಂತಿದ್ರೆ, ಬೇಸಿಕಲಿ ನೀವು ಒಂದು ಟೈಟಲ್ ರಿಜಿಸ್ಟರ್ ಮಾಡಿಸೋದಕ್ಕೆ ನಿಮ್ಮದು ಏನಂದರೆ ಪ್ರೊಡಕ್ಷನ್ ಕಂಪ್ನಿ ರಿಜಿಸ್ಟರ್ ಆಗಿರಬೇಕು. ಇವಾಗ 2 ಚೇಂಬರ್ ಇದೆ, KFCC ಚೇಂಬರ್ 1, ಚೇಂಬರ್ 2 ಅಂತ.
2 ಚೇಂಬರಲ್ಲಿ ಯಾವುದೇ ಒಂದು ಚೇಂಬರಲ್ಲಿ ಬೇಕಾದ್ರೂ ನೀವು ನಿಮ್ಮ ಇದನ್ನ ಪ್ರೊಡಕ್ಷನ್ ಹೌಸ್ನ ರಿಜಿಸ್ಟರ್ ಮಾಡಿಸ್ಬೋದು. ಎರಡದು ಬೇರೆ ಬೇರೆ ಆದಂಥ ಫೀಸ್ ಇದೆ. KFCC 1 ಅದರದ್ದೇ ಒಂದು ಅಮೌಂಟ್ ಇದೆ, 2ನೇ ಅಮೌಂಟ್ ಇದೆ. ನಿಮಗೆ ಯಾವ್ದು ಸೂಟ್ ಆಗುತ್ತೆ ಅಲ್ಲಿ ಕೆಲವು ಅದರದ್ದೇ ಆದಂಥ ಕೆಲವು ಫಂಕ್ಷನಾಲಿಟೀಸ್ ಟೈಪ್ಸ್ ನಿಮ್ಗೆ ಏನೋ ಒಂದಷ್ಟು ಇದು ಬರುತ್ತೆ, ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್ ಎರಡರಲ್ಲೂ ಇದೆ. ಸೊ ಅದು ಯಾವುದು ಸೂಟ್ ಆಗುತ್ತೋ ಅಲ್ಲಿ ರಿಜಿಸ್ಟರ್ ಮಾಡಿಸಿ ಅವ್ರ ಹತ್ರ ನೀವು ಟೈಟಲ್ನ ರಿಜಿಸ್ಟರ್ ಮಾಡಿಸ್ಬೋದು. ಸೊ ನಾವು ಕಂಪ್ನಿ ರಿಜಿಸ್ಟರ್ ಮಾಡಿಸಿದ್ವಿ ಫಸ್ಟೇ, ಅದಾದಮೇಲೆ ಇವಾಗ ಟೈಟಲ್ನ ರಿಜಿಸ್ಟರ್ ಮಾಡಿಸಿದ್ವಿ. ಸೊ ಅದು ಒಂದು. ಇನ್ನು ಶೂಟ್ ಶುರು ಮಾಡೋ ಪ್ಲ್ಯಾನಲ್ಲಿದೆ. ಇನ್ನೊಂದು ನೋಡೋಣ ಎಲ್ಲ ಸರಿಯಾಗಿ ಆದರೆ ಫಸ್ಟು ಒಂದು ಚಿಕ್ಕ ಸೆಟ್ ಹಾಕ್ತಾ ಇದ್ದೀವಿ. ಆ ಸೆಟ್ಟಲ್ಲಿ ಶೂಟ್ ಮಾಡಬೇಕು ಅಂತಲೇ ಫಸ್ಟ್ ಪ್ಲ್ಯಾನ್ ಇರೋದು. ಸೊ ಆ ಸೆಟ್ ವರ್ಕ್ ಶುರುವಾದರೆ ಮೇ 2 ಅಷ್ಟೊತ್ತಿಗೆ ಸಿನಿಮಾ ಶೂಟ್ ಶುರು ಮಾಡೋಣ ಅಂತ. ಸೆಕೆಂಡ್ ವೀಕ್, ಮೇ 2 ವೀಕ್, ಬಿಕಾಸ್ 2nd ಡೇನೇ ಇರೋದು. ನಾಡಿದ್ದು ಶುಕ್ರವಾರ ಇದ್ದು ಮುಹೂರ್ತ ಇರೋದು. ಸೊ 2nd ವೀಕ್ ಅಷ್ಟೊತ್ತಿಗೆ ಎಲ್ಲ ಆರಾಮಾಗಾದರೆ ಸೆಟ್ ವರ್ಕ್ ಎಲ್ಲ ಮುಗಿದ್ರೆ ಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಆ ವರ್ಕ್ ನಡೀತಾ ಇದೆ. ಇದು ಶುರು ಆಗ್ತಾ ಇದೆ, ಇನ್ನೂ ಶುರುವಾಗಿಲ್ಲ. ಅದು ನಾಳೆ ನಾಡಿದ್ರಲ್ಲಿ ಆ ಕೆಲಸಗಳು ಶುರುವಾಗುತ್ತೆ. ಅದು ಎಲ್ಲ ಮಾಡಬೇಕು, ಸಿನಿಮಾ ಶುರು ಮಾಡಬೇಕು, ನೀವು ಸಿನಿಮಾ ಶೂಟ್ ಮಾಡಬೇಕು, ಅದು ಔಟ್ಸೈಡ್ ಆಗಲಿ ಇಲ್ಲ ಆಗಲಿ ಅಂತಂದರೆ ನೀವು ವಾರ್ತಾ ಇಲಾಖೆಯಿಂದ ಒಂದು ಪರ್ಮಿಷನ್ ತೊಗೋಬೇಕು. ಎಲ್ಲ ಕನ್ನಡ ಸಿನಿಮಾಗಳು ಇವತ್ತು 100 ಕೋಟಿ 1000 ಕೋಟಿ ಕಲೆಕ್ಷನ್ ಮಾಡಿ ರಾರಾಜಿಸ್ತಾ ಇರೋದ್ರಿಂದ ಅದ್ರದ್ದು ಫೀಸ್ ಜಾಸ್ತಿ ಮಾಡಿಬಿಟ್ಟಿದ್ರು. 13-15 ಸಾವಿರ ಇದೆ ಅಂತಿದ್ರು ಸ್ಟಾರ್ಟಿಂಗಲ್ಲಿ. ಇವಾಗ ನೋಡಿದ್ರೆ 25,000 ಸಮಥಿಂಗ್ ಏನೋ ಇತ್ತು. ಎಲ್ಲ ಫೀಗಳು ಜಾಸ್ತಿ ಮಾಡಿದ್ದಾರೆ. ಎಲ್ಲ ಹೇಳೋದಷ್ಟೇ, ಬಟ್ ಎಲ್ಲಿಂದಲೂ ಏನು ಯಾವ ಹೆಲ್ಪು ಇಲ್ಲ. ಸೊ ವಾರ್ತಾ ಇಲಾಖೆದು ಪರ್ಮಿಷನ್ ಅಪ್ಲೈ ಮಾಡಿದ್ದೀವಿ, ಆಲ್ಮೋಸ್ಟ್ ಬಂದಿದೆ. ಸಿನಿಮಾ ಶುರುವಾಗಕ್ಕಿಂತ ಮುಂಚೆ ಅಂತೂ ಕಂಪ್ಲೀಟ್ಲಿ ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ಟೈಟಲ್ ಆಯಿತು, ವಾರ್ತಾ ಇಲಾಖೆ ಆಯಿತು, ಹೇಳಿದ್ರೆ ಈಗ ಸೆಟ್ ವರ್ಕು. ನಮ್ಮದು ಹಾರರ್ ಸರ್ವೈವಲ್ ಥ್ರಿಲ್ಲರ್ ಆದ್ದರಿಂದ, ಒಂದು ಕಾರ್ಡ್ ಬೇಸ್ಡ್ ಆದ್ದರಿಂದ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆದಂಥ ಒಂದು ಡಿಸೈನ್ ಬೇಕಿತ್ತು. ನಾನು ಆ್ಯಕ್ಚುಲಿ ತುಂಬಾ ಸಿಂಪಲ್ಗೆ ಹೋಗ್ಬಿಟ್ಟಿದ್ದೆ. ತುಂಬ ಜಾಸ್ತಿ ಏನು ಟ್ರೈ ಮಾಡೋದು ಬೇಡ, ಏನೋ ಒಂದು ಕತೆಗೆ ತುಂಬಾ ನ್ಯಾಚುರಲಿಸ್ಟಿಕ್ ಆದಂಥ ಒಂದು ಸೆಟ್ಟಿಂಗ್ ಬೇಕಿತ್ತು, ಕ್ರೀಪಿ ಸೆಟ್ಟಿಂಗ್ ಬೇಕಿತ್ತು ಆಬ್ವಿಯಸ್ಲಿ. ಅಟ್ ದ ಸೇಮ್ ಟೈಮ್ ಏನಾದ್ರು ಹೊಸದಾಗೂ ಇರಬೇಕು ಅಂತಿತ್ತು. ಸೊ ನಮ್ಮ ಆರ್ಟ್ ಡೈರೆಕ್ಟರ್ ಅವರು ಸಖತ್ತಾಗಿರುವಂಥ ಒಂದು ಡಿಸೈನ್ನ ಕೊಟ್ಟಿದ್ದಾರೆ, ಯುನೀಕ್ ಆಗಿದೆ. ಅಟ್ಲೀಸ್ಟ್ ನಾನೆಲ್ಲೂ ಆ ಥರ ಡಿಸೈನಲ್ಲಿ ಇರುವಂಥ ಮನೆಗಳು ಅಷ್ಟು ನೋಡಿರಲಿಲ್ಲ ಸಿನಿಮಾಗಳಲ್ಲಿ. ಆ್ಯಂಡ್ ನಮ್ಮ ಸಿನಿಮಾ ಅದ್ರ ಆಚೆನೂ ಇದೆ, ಅಂದರೆ ಬರೀ ಒಂದೇ ಮನೇಲಿ ನಡೆಯುತ್ತೆ, ಇದ್ರಲ್ಲಿ ನಡೆಯುತ್ತೆ ಆ ಥರ ಇಲ್ಲ. ಒಂದು ಹಾರರ್ ಅಂತ ಜಾನರ್ ಬಂದಾಗ ಒಂದಷ್ಟು ಟ್ರೋಪ್ಸ್ನ ಬ್ರೇಕ್ ಮಾಡೋಣ ಅಂತ. ಆಬ್ವಿಯಸ್ಲಿ ಹೆದರ್ಸೋದಂತೂ ಈಸ್ ದ ಬೇಸಿಕ್ ಥಿಂಗ್ ದಟ್ ವಿ ಹ್ಯಾವ್ ಟು ಡೂ. ಅಟ್ ದ ಸೇಮ್ ಟೈಮ್ ಸ್ಟೋರಿ ಏನೋ ಕ್ಲೀಶೆ, ಏನೋ ಒಂದು ಸ್ಟೋರಿ, ಏನೋ ಒಂದು ರಿವೆಂಜ್ ಡ್ರಾಮಾ ಆ ಥರ ಮಾಡೋದು ಹೊಸದಾಗಿ ಏನೋ ಬರೆದು ಇದು ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ. ಸೊ ಅದಕ್ಕೆ ಹೆಲ್ಪ್ ಆಗುವಂಥದ್ದೇ ಒಂದು ಸೆಟ್ಟಿಂಗ್ ಬೇಕಿತ್ತು. ಆ್ಯಂಡ್ ಅದು ಮೇಜರ್ ಶೆಡ್ಯೂಲಲ್ಲೇ ಬರುತ್ತೆ, ಅಂದರೆ ಒಂದು ಆಲ್ಮೋಸ್ಟ್ ಒಂದು 8 to 10 ಡೇಸ್ ಮೇಲೆ ಶೂಟ್ ಬರುತ್ತೆ ಅಲ್ಲೇ. ಸೊ ಅದನ್ನೇ ಫಸ್ಟ್ ಮಾಡೋಣ ಅಂತ, ಬಿಕಾಸ್ ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ. ಈಗ ಬೇರೆ ಒಂದು ಶೆಡ್ಯೂಲ್ಸ್ ಎಲ್ಲ ಏನಿದೆ, ಕೆಲವು ಕಾಡಲ್ಲಿ ಕೆಲವು ಶೂಟಿಂಗ್ ಇತ್ತು, ಮತ್ತೊಂದು ಶೂಟಿಂಗ್ ಇತ್ತು. ಅಲ್ಲಿ ನಂಬರ್ ಆಫ್ ಡೇಸ್ ಬೇಕಾದ್ರೆ ಕಡಿಮೆ ಮಾಡ್ಕೊಂಡು ಅರ್ಜೆಂಟಲ್ಲಿ ಮಾಡ್ಕೊಂಡು ಏನೋ ಒಂದು ಮಾಡ್ಬೋದಿತ್ತು. ಬಟ್ ನಮ್ಮ ಹತ್ರ ಇರೋದು ಲಿಮಿಟೆಡ್ ದುಡ್ಡು. ಆ ದುಡ್ಡನ್ನ ಎಲ್ಲಿ ಜಾಸ್ತಿ ಅಂತೂ ಆಗೇ ಆಗುತ್ತೆ. ಆಬ್ವಿಯಸ್ಲಿ ನಮಗೆ ಬಫರ್ ಇಲ್ಲ. ಯೂಶಲಿ ಏನಂತಾರೆ, ಪ್ರೊಡಕ್ಷನ್ ಬಜೆಟಲ್ಲಿ ಒಂದು 15% ಬಫರ್ ಇಟ್ಕೊಂಡು ಸಿನಿಮಾ ಮಾಡೋ ಗುರು ಅಂತ ಅಂತಾರೆ. ಬಟ್ 15% ಬಫರ್ ಬಿಟ್ಟಾಕಿ ಎಕ್ಸ್ಟ್ರಾ ಇರೋದೇ ಇನ್ನೂ ಬಂದಿಲ್ಲ ಕರೆಕ್ಟಾಗಿ. ಸೊ ಹಾಗಾಗಿ ಬಫರ್ ಗಿಫರ್ ಎಲ್ಲ ಇರಲಿಲ್ಲ. ಸೊ ಅದಕ್ಕೆ ಏನು ಮಾಡಿದ್ವಿ ಅಂತಂದರೆ, ಓಕೆ ಯಾವ ಶೆಡ್ಯೂಲಲ್ಲಿ ವಿ ಕ್ಯಾನ್ ಕಾಂಪ್ರಮೈಸ್ ಲಿಟಲ್ ಬಿಟ್, ಎಲ್ಲಿ ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ. ಈಗ 10 ದಿನದಲ್ಲಿ ಶೂಟ್ ಮಾಡಬೇಕು ಇಸ್ ಮೈ ಬೆಸ್ಟ್ ಕೇಸ್ ಸಿನಾರಿಯೋ. 12ಕ್ಕೆ ಹೋಗ್ಬೋದು, 13ಕ್ಕೆ ಹೋಗ್ಬೋದು. ಹಾಗಂತ ಅಂದ್ಬಿಟ್ಟು ತೀರಾ ಅರ್ಜೆಂಟಲ್ಲಿ ಕೆಟ್ಟದಾಗೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಸೀನ್ಸ್ ಓಕೆ ಆಗೋ ತನಕ ಆಬ್ವಿಯಸ್ಲಿ ಓಕೆ ಮಾಡೋಕ್ಕಾಗಲ್ಲ. ಜಸ್ಟ್ 10 ದಿನದಲ್ಲಿ ಮುಗಿಸ್ಲೇಬೇಕು ಅಂತ ಅಂದ್ಬಿಟ್ಟು ಕೆಟ್ಟ ಸೀನ್ಗಳನ್ನಂತೂ ಓಕೆ ಮಾಡೋಕ್ಕಾಗಲ್ಲ. ಸೊ ಟೈಮ್ ತಗೊಳುತ್ತಲ್ಲ. ಸರಿ 2 ದಿನ ಹೋಯ್ತು ಎಕ್ಸ್ಟ್ರಾ ಅಂದರೆ ಏನಾಗುತ್ತೆ, ಸರಿ ನಿಮಗೆ ಫ್ಲೋರ್ ಬಾಡಿಗೆ ಹೋಗುತ್ತೆ, ಸೆಟ್ ಹಾಕೋ ಜಾಗದ್ದು. ಅದಾದಮೇಲೆ ನಿಮ್ದು ಆಬ್ವಿಯಸ್ಲಿ ಎಲ್ಲರದ್ದು ಬಾಟಗಳು ಎಕ್ಸ್ಟ್ರಾ ಆಗುತ್ತೆ, ಆ್ಯಕ್ಟ್ರಸ್ಗಳು ಡೈಲಿ ಯಾರು ಬಂದಿರ್ತಾರೋ ಅವ್ರದ್ದೆಲ್ಲ ಎಕ್ಸ್ಟ್ರಾ ದುಡ್ಡು ಆಗುತ್ತೆ. ಸೊ ಆಬ್ವಿಯಸ್ಲಿ ಇಮಿಡಿಯೇಟ್ಲಿ ಅದು ಲಕ್ಷ ಮಲ್ಟಿಫೋಲ್ಡ್ ಆಗೇ ಬಿಡುತ್ತೆ. ಸೊ ಓಕೆ ಫೈನ್, ಈ ಶೆಡ್ಯೂಲಲ್ಲಿ ಇಷ್ಟು ಲಕ್ಷ ಎಕ್ಸ್ಟ್ರಾ ಖರ್ಚಾಯಿತು ಅಂತಂದರೆ ಅಷ್ಟು ಲಕ್ಷ ಎಲ್ಲಿಂದ ಬೇರೆ ಯಾವುದೋ ಶೆಡ್ಯೂಲಲ್ಲಿ ಕಡಿಮೆ ಮಾಡಬೇಕಲ್ಲ. ಸೊ ಈ ಶೆಡ್ಯೂಲಲ್ಲಂತೂ ಕಟ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ಇದನ್ನು ಫಸ್ಟ್ ಮಾಡ್ತಾ ಇದ್ದೀವಿ. ಇನ್ನು ಬೇರೆದು ನೋಡಬೇಕು. ಇದೆಲ್ಲ ಆದಮೇಲೆ ಔಟ್ಡೋರ್ ಇದೆ, ಕ್ಲೈಮ್ಯಾಕ್ಸ್ ಇದೆ. ಕ್ಲೈಮ್ಯಾಕ್ಸ್ ಸ್ವಲ್ಪ ದೊಡ್ಡದಾಗಿ ಮಾಡಬೇಕು ಅಂತಿದ್ದೀವಿ. ಸೊ ಅದು ಪ್ರಿಪ್ರೇಷನ್ಸ್ ನಡೀತಾ ಇದೆ, ಕಾಸ್ಟ್ಯೂಮ್ಸ್ ನಡೀತಾ ಇದೆ. ಇಂಟ್ರೆಸ್ಟಿಂಗ್ ಆಗಿದೆ, ಅಂದರೆ ಕ್ಯಾರೆಕ್ಟರ್ಸ್ ಕಡಿಮೆ ಇದೆ. ಸೊ ಕರೆಂಟ್ ಟೈಮ್ ಲೈನಲ್ಲಿ ಇರುವಂಥ ಕ್ಯಾರೆಕ್ಟರ್ಸು ಅಷ್ಟೊಂದೇನು ತಲೆನೋವು ಇರಲಿಲ್ಲ. ಬಟ್ ನ್ಯಾಚುರಲಾಗಿ ಕಾಣಿಸ್ಬೇಕು ಅನ್ನೋದೊಂದು ಬಿಟ್ಟರೆ ಇನ್ನೇನಿಲ್ಲ. ಬಟ್ ಇನ್ನು ಕೆಲವು ಸ್ವಲ್ಪ ಹಾರರಿಶ್ ಇದರಲ್ಲಿ ಒಂದಷ್ಟು ತುಂಬಾ ಕ್ರಿಯೇಟಿವ್ ಆಗಿ ಒಂದೇನಾದ್ರು ಪ್ಲ್ಯಾನ್ ಮಾಡೋಣ ಅನ್ಕೊಂಡಿದ್ದೀವಿ. ಸೊ ಆ ಕಾಸ್ಟ್ಯೂಮ್ಸ್ ನಡೀತಾ ಇದೆ. ಹಾರರ್ ಆಬ್ವಿಯಸ್ಲಿ ಮೇಕಪ್ಪು, ಪ್ರಾಸ್ಥೆಟಿಕ್ಸ್ ಅದು ಟ್ರೈ ಮಾಡಬೇಕಿತ್ತು. ರೀಸೆಂಟಾಗಿ ಟ್ರೈ ಮಾಡಿದ್ವಿ, ಮಜಾ ಇತ್ತು. ಇದೆ ಅಂದರೆ ಯೂಶ್ವಲಿ ಕಾಸ್ಟ್ಯೂಮ್ ಹಾಕಿದ ತಕ್ಷಣ ವರ್ಕ್ ಆಗುತ್ತೆ. ಲೈಕ್ ಮೇಕಪ್ ಒಂಥರ ಹಾಕಿದ ತಕ್ಷಣ ವರ್ಕ್ ಆಗುತ್ತೆ ಅಂತ ಅನಿಸಿದೆ. 4 ದಿನ ಬಿಟ್ಟು ನೋಡಿದ್ರೆ ಏನಾದ್ರು ಮಾಡಬೇಕಾಗಿತ್ತ ಅನ್ನೋ ಒಂದು ಫೀಲ್ ಬರುತ್ತೆ. ಬಟ್ ಇದು
ಥಿಯೇಟ್ರಲ್ಲಿ ನೋಡಿದಾಗ ಮಜಾ ಇರುತ್ತೆ ಅಂತ ಅನಿಸುತ್ತೆ. ಲೈಕ್ ಅದು ರೀಸನಿಂಗು ಇದೆ ಯಾಕೆ ಆ ಥರ ಇದೆ ಅಂತ. ಅಟ್ ದ ಸೇಮ್ ಟೈಮ್ ಆ ಹಾರರು ಜಸ್ಟಿಫೈ ಮಾಡುತ್ತೆ. ನೋಡಿದ ತಕ್ಷಣ ಒಂದು ಎಮೋಷನ್ ಎವೋಕ್ ಮಾಡಬೇಕಲ್ಲ. ಸೊ ಆ ಪ್ರಾಸೆಟಿಕ್ಸು ಚೆಕ್ ಮಾಡಿದ್ವಿ. ಸೊ ಅದು ಓಕೆ ಆಯಿತು. ಸೊ ಕಾಸ್ಟ್ಯೂಮ್ ನಡೀತಾ ಇದೆ, ಕಾಸ್ಟ್ಯೂಮು ಓಕೆ ಆಗ್ತಿದೆ, ಸೆಟ್ ವರ್ಕ್ ಅದು ಇದು ಈಸ್ ಇನ್ ಪ್ರೋಗ್ರೆಸ್. ಬೇರೆ ಪರ್ಮಿಷನ್ಸ್ ಹಾಳು ಮುಳು ಮಣ್ಣು ಮಸಿ ಆಲ್ ಡನ್ ಆ್ಯಂಡ್ ಡಸ್ಟೆಡ್. ಒಂದಷ್ಟು ಬಾಕಿ ಇದೆ. ಈಗ ನಮ್ಮದು DOP ಮಧ್ಯೇನೋ ಡಿಸ್ಕಷನ್ ನಡೀತಾ ಇರುತ್ತೆ. ಯಾವ ಕಲರ್ ಪ್ಯಾಲೆಟಲ್ಲಿ ಹೋಗ್ತಾ ಇದ್ದೀವಿ, ಯಾವ ಥರ ಫ್ರೇಮಿಂಗ್ ಹೋಗ್ತಾ ಇದ್ದೀವಿ, ಯಾವ ಥರ ಲುಕ್ ಆ್ಯಂಡ್ ಫೀಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಜಾಸ್ತಿ ಹ್ಯಾಂಡಲ್ಡ್ ಹೋಗ್ತಾ ಇದ್ದೀವ, ಸ್ಮೂತ್ ಹೋಗ್ತಿದ್ದೀವ, ಯಾವ ಟೈಮಲ್ಲಿ ಹ್ಯಾಂಡಲ್ಡ್ ಹೋಗ್ತೀವಿ, ಎಲ್ಲಿ ಖೇಯೋಟಿಕ್ ಆಗಿರಬೇಕು, ಎಲ್ಲಿ ಕಂಟೈನ್ಡ್ ಆಗಿರಬೇಕು. ಇನ್ ಟರ್ಮ್ಸ್ ಆಫ್ ಎಮೋಷನ್ ಕಂಪ್ಲೀಟ್ಲಿ ಅದು ಎಕ್ಸ್ಪ್ಲೋರ್ ಮಾಡಿ ಇಬ್ಬರು ಒಂದೇ ಪೇಜಲ್ಲಿ ಇರಬೇಕು. ಅಂದರೆ ಆನ್ ಸೆಟ್ ಕನ್ಫ್ಯೂಷನ್ ಬರಬಾರ್ದು. DOP ಮತ್ತು ಡೈರೆಕ್ಟರ್ ಗಂಡ ಹೆಂಡತಿ ಇದ್ದಾಗೆ ಅವರಿಬ್ರದ್ದು ಒಂದು ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗಿಗೆ ಬಂದುಬಿಟ್ರೆ ಅಲ್ಲಿ ಹೋದ್ಮೇಲೆ ಪ್ರಾಬ್ಲಮ್ ಇರಲ್ಲ ಅಂತ. ಸೊ ಹಾಗಾಗಿ ಆ ಡಿಸ್ಕಷನ್ಸ್ ನಡೀತಾ ಇದೆ ನಮಗೂ ನಮ್ಮ DOP ಮತ್ತು ಎಲ್ಲ ಯಾರ್ಯಾರು ಏನೇನು ಮಾಡ್ತಾರೆ ಅಂತ ನಾಡಿದ್ದು ನಿಮಗೆ ಗೊತ್ತಾಗುತ್ತೆ. ಟೀಮಲ್ಲಿ ಯಾರ್ಯಾರು ಇದ್ದಾರೆ ಅಂತ. ಈಸ್ ಎ ವೆರಿ ಟ್ಯಾಲೆಂಟೆಡ್ DOP. ಸಿಕ್ಕಾಪಟ್ಟೆ ಖುಷಿ. ಅಂದರೆ ಇನ್ಫ್ಯಾಕ್ಟ್ ಅವ್ರು ಆನ್ ಬೋರ್ಡ್ ಬಂದಮೇಲೆ ನಮಗೆ ಅರ್ಧ ಟೆನ್ಷನ್ ಕಡಿಮೆ ಆಯಿತು. ಇಲ್ಲಪ್ಪ ಐ ಥಿಂಕ್ ವಿಜುವಲ್ಸ್ ಅಂತೂ ಅವ್ರು ನೋಡ್ಕೋತಾರೆ ಅಂತ. ಸೊ ಸೇಮ್ ಥಿಂಗ್ ವಿತ್ ನಮ್ಮ ಆರ್ಟ್ ಡೈರೆಕ್ಟರ್ ಆ್ಯಸ್ ವೆಲ್. ಪ್ರೊಡಕ್ಷನ್ ಡಿಸೈನರ್ ಏನು ಕರಿಬೇಕು ಅಂತ ಒಂದ್ಸಲಿ ಗೊತ್ತಾಗಲ್ಲ. ಸೊ ಅವರು ಅಷ್ಟೇ ಅವ್ರದ್ದು ಆನ್ ಬೋರ್ಡ್ ಬಂದಮೇಲೆ ನಂಗೆ ಒಂದು ಸ್ವಲ್ಪ ಟೆನ್ಷನ್ ಕಡಿಮೆ ಆಯಿತು. ಇಲ್ಲ ಅವ್ರು ಹ್ಯಾಂಡಲ್ ಮಾಡ್ತಾರೆ ಅಂತ. ಸೊ ಇಟ್ ಕಮ್ಸ್ ಅಪ್. ಅದೇ ಈಗ ಹೇಳ್ದಂಗೆ ಬಡ್ಜೆಟ್ ಕಡಿಮೆ ಇದ್ದರೂ ಕೂಡ ಕೆಲವೊಂದು ಆಸ್ಪೆಕ್ಟ್ಸಲ್ಲಿ ಯು ಹ್ಯಾವ್ ಟು ಡಿಸೈಡ್. ಅಳದು ಸುರಿದು ಓಕೆ ಇಲ್ಲಿ ಸ್ವಲ್ಪ ಜಾಸ್ತಿ ಹಾಕೋಣ, ಇಲ್ಲಿ ಸ್ವಲ್ಪ ಕಡಿಮೆ ಮಾಡೋಣ, ಅದೆಲ್ಲ ಮಾಡ್ಕೋಬೇಕಾಗುತ್ತೆ. ಸೊ ಈ ಪ್ರೀ ಪ್ರೊಡಕ್ಷನ್ ನಡೀತಾ ಇದೆ. ಹೋದ್ಸಲಿ ಒಂದಷ್ಟು ಅಪ್ಡೇಟ್ ಕೊಟ್ಟಿದ್ದೆ. ಅದೇ ಇರೋ ಸೀನ್ಸ್ಗಳನ್ನೆಲ್ಲ ಕೆಲವೆಲ್ಲ ಶೂಟ್ ಮಾಡಿ ನೋಡ್ತಾ ಇದ್ದೀವಿ ಅಂತ. ಈಗ ಒಂದಷ್ಟು ಮೂಡ್ಸ್ಗೆ ರೆಫರೆನ್ಸ್ ಸೌಂಡ್ಸು ಅದು ಇದು ತೆಗಿತಾ ಇದ್ದೀವಿ. ನೆಕ್ಸ್ಟು ಮ್ಯೂಸಿಕ್ ಡೈರೆಕ್ಟರ್ಗೆ ಅದು ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಶಾರ್ಟ್ ಲಿಸ್ಟು, ಶಾರ್ಟ್ ಡಿವಿಷನ್ ಅದು ಇದು ಒಂದಷ್ಟು ನಡೀತಾ ಇದೆ. ಯಾಕಂದರೆ ಫಸ್ಟ್ ಫಾರೆಸ್ಟ್ ಶೆಡ್ಯೂಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು, ಅದು ಪ್ರಿಪೇರ್ ಆಗಿತ್ತು. ಬಟ್ ಈಗ ಇದು ನಡೀತಾ ಇದೆ. ಓಕೆ ಸ್ಲೋಲಿ ವಿ ಆರ್ ಗೆಟಿಂಗ್ ದೇರ್. ಹೋಪ್ಫುಲಿ ಆ ದೇವ್ರ ದಯದಿಂದ ಎಲ್ಲದು ಆರಾಮಾಗಾದರೆ ಸಾಕು ಅಂತ ನಿಮ್ಮ ಹಾರೈಕೆಯಲ್ಲಿ. ಸೊ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಫಸ್ಟ್ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಈ ಸಪೋರ್ಟ್ಗೆ. ನಾಡಿದ್ದು ಶುಕ್ರವಾರ ಮೇ 2ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ದೇವಸ್ಥಾನದ ಲೊಕೇಶನ್ ಹಾಕಿರ್ತೀನಿ. ದಯವಿಟ್ಟು ಅಲ್ಲಿಗೆ ಬರಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.